ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ನವಿತಾ ಅಜಿನ್. ಇವತ್ತಿನ ಡಿಜಿಟಲ್ ಕಾಂಟೆಂಟ್ ಅಲ್ಲಿ ಹೆಣ್ಮಕ್ಕಳಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಅನ್ನು ಕೊಟ್ಟಿರುವಂತಹ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಈಗಾಗಲೇ ಶಾಲೆಗಳಲ್ಲಿ ಎಷ್ಟರ ಮಟ್ಟಿಗೆ ಹೆಣ್ಮಕ್ಳಿಗೆ ಮೀಸಲಾತಿ ಸಿಗುತ್ತೆ, ಏನೇನು ಆಗುತ್ತೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೀನಿ. ನಿಮಗೆ ಗೊತ್ತಿದೆ, ಈಗಾಗಲೇ ದೇಶದಲ್ಲಿ ಮಹಿಳೆಯರಿಗೆ ರಾಜಕೀಯವಾಗಿ 50% ಮೀಸಲಾತಿ ಕೊಡಬೇಕು ಅನ್ನುವಂತಹ ಮಸೂದೆ ಜಾರಿಯಾಗಿದೆ. ಅದು ಮುಂದಿನ ಲೋಕಸಭಾ ಚುನಾವಣೆಯಿಂದ ಜಾರಿಗೂ ಕೂಡ ಬರುತ್ತೆ. ಆ ವಿಚಾರದಲ್ಲಿ ದೊಡ್ಡ ಮಟ್ಟದ ಚರ್ಚೆಗಳು ಕೂಡ ನಡೆದಿದ್ದು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಇವೆಲ್ಲದರ ಮಧ್ಯೆ ರಾಜ್ಯದಲ್ಲೂ ಕೂಡ ಮಹಿಳೆಯರ ಅಭಿವೃದ್ಧಿಗೆ ಸರ್ಕಾರ ಒಂದಷ್ಟು ದಿಟ್ಟ ಹೆಜ್ಜೆಯನ್ನ ಇಡ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ರಾಜ್ಯದ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಇಲಾಖೆ ಇದೀಗ ಶುಭ ಸುದ್ದಿ ಕೊಟ್ಟಿದೆ. ಇನ್ನು ಮುಂದೆ ಎಲ್ಲಾ ಶಾಲೆಗಳಲ್ಲೂ ಹೆಣ್ಣು ಮಕ್ಕಳಿಗೆ 50% ಸೀಟ್ಗಳನ್ನ ಮೀಸಲಿಡಬೇಕು ಅಂತ ಶಿಕ್ಷಣ ಇಲಾಖೆ ನಿರ್ಧರಿಸಿದೆ. ಇನ್ನು ಮುಂದೆ ಎಲ್ಲಾ ಶಾಲೆಗಳಲ್ಲೂ 50% ಸೀಟ್ಗಳನ್ನ ಹೆಣ್ಮಕ್ಕಳಿಗೆ ಮೀಸಲಿಡಬೇಕು. ಈ ಮೂಲಕ ಹೆಣ್ಣು ಮಕ್ಕಳು ಶಿಕ್ಷಣವನ್ನ ಪಡಿಬೇಕು, ಶಿಕ್ಷಣ ವಂಚಿತರಾಗದ ಹಾಗೆ ಮಕ್ಕಳಿಗೆ ಶಿಕ್ಷಣವನ್ನ ಕೊಡುವಂತಹ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ. ಅದು ಅನುದಾನಿತ ಹಾಗೂ ಅನುದಾನ ರಹಿತ ಖಾಸಗಿ ಹಾಗೂ ಸರ್ಕಾರಿ ಶಾಲೆಗಳಿಗೂ ಕೂಡ ಅನ್ವಯ ಆಗುತ್ತೆ. ರಾಜ್ಯ ಪಠ್ಯಕ್ರಮ ಇರುವಂತಹದ್ದು CBSE ಆಗಿರ್ಬೋದು, ICSE ಆಗಿರ್ಬೋದು, ಕೇಂದ್ರ ಪಠ್ಯಕ್ರಮ ಅನುಸರಿಸುವ ಶಾಲೆಗಳಿಗೂ ಕೂಡ ಇದು ಅನ್ವಯ ಆಗುತ್ತೆ. ಇನ್ನು ಈ ಒಂದು ವಿಚಾರದಲ್ಲಿ ಯಾವ್ಯಾವ ಶಾಲೆಗಳಿಗೆ ಯಾವ ರೀತಿಗೆ ಅನ್ವಯ ಆಗುತ್ತೆ ಅನ್ನೋದ್ರ ಜೊತೆಗೆ ಈಗ 50% ಮೀಸಲಾತಿಯನ್ನು ಜಾರಿಗೊಳಿಸಿ ಆದೇಶವನ್ನ ಮಾಡಲಾಗಿದೆ. ಎಲ್ಲಾ ಖಾಸಗಿ ಶಾಲೆಗಳು LKG ಆಗಿರ್ಬೋದು, UKG ಆಗಿರ್ಬೋದು, 1ರಿಂದ 10ನೇ ತರಗತಿಯವರೆಗೆ ಪ್ರವೇಶ ನೀಡುವಂತಹ ಸಂದರ್ಭದಲ್ಲಿ ಈ ನಿಯಮವನ್ನ ಕಡ್ಡಾಯವಾಗಿ ಪಾಲನೆ ಮಾಡಬೇಕಾಗತ್ತೆ. ಪ್ರತಿ ತರಗತಿಯಲ್ಲಿ ಲಭ್ಯ ಇರುವ ಸೀಟ್ಗಳಲ್ಲಿ 50% ಹೆಣ್ಣು ಮಕ್ಕಳಿಗೆ ಮೀಸಲಿಡಬೇಕು. ನಿರೀಕ್ಷಿತ ಅರ್ಜಿಗಳು ಲಭ್ಯ ಇಲ್ಲದೆ ಇದ್ದಾಗ ಮಾತ್ರ ಉಳಿದ ಸೀಟನ್ನ ಬಾಲಕರಿಗೆ ಕೊಡಬೇಕು. ಅದರಲ್ಲಿ ಭಾಷಾ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತ ಶಾಲೆಗಳನ್ನ ಹೊರತುಪಡಿಸಿ ಅನುದಾನಿತ ಹಾಗೂ ಅನುದಾನ ರಹಿತ ಖಾಸಗಿ ಶಾಲೆಗಳು ಸೇರಿದಂತೆ ಎಲ್ಲರೂ ಕೂಡ ಬಾಲಕಿಯರಿಗೆ ಮೀಸಲಿಡಬೇಕು. ಅದರಲ್ಲಿ ಒಂದಷ್ಟು ಮೀಸಲಾತಿಯ ವಿಚಾರ ಅಂತ ಹೇಳಿ ಬಂದ್ರೆ ನಿಮಗೆ ಗೊತ್ತಿರಬಹುದು, ಈಗಾಗಲೇ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯನ್ನ ಕೊಟ್ಟಿದೆ ಸರ್ಕಾರ. ಆ ಒಂದು ಮೀಸಲಾತಿ ಏನಿದೆ ಶಾಲೆಗಳಲ್ಲಿ, ಆ ಮೀಸಲಾತಿಯನ್ನ ಪಾಲನೆ ಮಾಡಬೇಕು. ಅಷ್ಟು ಮಾತ್ರ ಅಲ್ಲ, ಈಗಾಗಲೇ ಆ ಮೀಸಲಾತಿಯ ಜೊತೆಗೆ ಶಾಲೆಗಳಲ್ಲಿ 50% ಬಾಲಕಿಯರಿಗೆ ಅವಕಾಶವನ್ನು ಕೊಡಬೇಕು ಅನ್ನುವಂತಹ ಒಂದು ಆದೇಶ. ಬಹುತೇಕ ಖಾಸಗಿ ಶಾಲೆಗಳಲ್ಲಿ 2025-26ನೇ ಸಾಲಿನ ಪ್ರವೇಶ ಪ್ರಕ್ರಿಯೆ ಈಗಾಗಲೇ ಮುಗಿದು ಬಂದಿದೆ. ಯಾಕಂದ್ರೆ ಆಲ್ರೆಡಿ ಬೇಗನೆ ಆರಂಭ ಮಾಡ್ತಾರೆ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ. ಇದನ್ನ ಈ ವರ್ಷ ಜಾಸ್ತಿ ಪ್ರಯೋಜನ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತಾನೆ ಹೇಳಬೇಕಾಗತ್ತೆ. ಕಾರಣ ನಿಮಗೆ ಗೊತ್ತಿದೆ, ಈಗಾಗಲೇ ಖಾಸಗಿ ಶಾಲೆಗಳಲ್ಲಿ ಆಲ್ಮೋಸ್ಟ್ ಅಕ್ಟೋಬರ್ ನವೆಂಬರ್ನ ಹೊತ್ತಿಗೆನೆ ಎಂಟ್ರೆನ್ಸ್ ಎಕ್ಸಾಮ್ ಮಾಡಿ ಆ ನಂತರ ಅಡ್ಮಿಷನ್ ಅನ್ನ ಮಾಡ್ಕೊಳ್ತಾರೆ. ಆದ್ರೆ ಇದೀಗ ಈ ಒಂದು ಆದೇಶವನ್ನ ಮಾಡಿರೋದ್ರಿಂದ ಅದು ಮುಂದಿನ ವರ್ಷದಿಂದ ಉಪಯೋಗಕ್ಕೆ ಬರುವಂತಹ ಚಾನ್ಸಸ್ ಇದೆ. ಆದ್ರೆ ಅನೇಕ ಕಡೆಗಳಲ್ಲಿ ಈಗಲೇ ಉಪಯೋಗಕ್ಕೆ ಬರುತ್ತಾ, ಆ ನಿಟ್ಟಿನಲ್ಲಿ ಸರ್ಕಾರ ಕ್ರಮವನ್ನ ಕೈಗೊಳ್ಳಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಅಲ್ಲಿ ಸರಿಯಾಗಿ ನಡೀತಾ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಮಾನಿಟರ್ ಮಾಡಬೇಕಾಗತ್ತೆ. ಇನ್ನು ಕರ್ನಾಟಕ ಶಿಕ್ಷಣ ಕಾಯ್ದೆ, ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಸೇರಿದಂತೆ ಸರ್ಕಾರ ಈಗಾಗಲೇ ಈ ವಿಚಾರದಲ್ಲೂ ಕೂಡ 50% ಬಾಲಕಿಯರಿಗೆ ಮೀಸಲಾತಿಯನ್ನು ಕೊಡಬೇಕು, ಅವರಿಗೆ ಸರ್ಕಾರಿ ಶಾಲೆಗಳಲ್ಲಿ ಅಥವಾ ಉಳಿದ ಶಾಲೆಗಳಲ್ಲಿ ಅವಕಾಶ ಕೊಡಬೇಕು ಅನ್ನುವಂತಹ ಆದೇಶವನ್ನ ಮಾಡಿದೆ. ಇದರಲ್ಲಿ ಮೀಸಲಾತಿ ಕೂಡ ಅನ್ವಯ ಆಗುತ್ತೆ. ನಾನು ಆಗಲೇ ಹೇಳ್ತಾ ಇದ್ದೆ, ಭಾಷಾ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತ ಶಾಲೆಗಳಿಗೆ ಇದು ಅನ್ವಯ ಆಗಲ್ಲ. ಇದರ ಜೊತೆಗೆ ಅನುದಾನಿತ, ಅನುದಾನ ರಹಿತ ಖಾಸಗಿ ಶಾಲೆಗಳು ಮೀಸಲಾತಿಯನ್ನು ಕೊಡಬೇಕಾಗುತ್ತೆ ಬಾಲಕಿಯರಿಗೆ. ಆದರೆ SC ST ಹಿಂದುಳಿದ ವರ್ಗಗಳಿಗೆ ನಿಗದಿಪಡಿಸಿದ ಮೀಸಲಾತಿಯ ಜೊತೆಗೆ ಇದನ್ನ ಕೊಡಬೇಕಾಗಿರೋದು ಇದರಲ್ಲಿರುವಂತಹ ಚಾಲೆಂಜ್ ಆಗಿದೆ. ಇನ್ನು ಈಗಾಗಲೇ ಶಾಲೆಗಳಲ್ಲಿ ನಾವು ಗಮನಿಸ್ತೀವಿ, ಸಾಮಾನ್ಯ ಪ್ರವೇಶ ಪರೀಕ್ಷೆಗಳನ್ನ ಮಾಡ್ತಾರೆ, ಸಾಕಷ್ಟು ಇಂಟರ್ವ್ಯೂಸ್ಗಳನ್ನ ಮಾಡ್ತಾರೆ. ಅದು UKG ಆಗಿರ್ಬೋದು ಅಥವಾ LKG ಆಗಿರ್ಬೋದು. 1ನೇ ಕ್ಲಾಸ್ಗೆ ಸೇರುವಂತಹ ಸಂದರ್ಭದಲ್ಲೇ ಈಗ ಖಾಸಗಿ ಶಾಲೆಗಳು ಕೂಡ ಇಂಟರ್ವ್ಯೂ ಅನ್ನ ಮಾಡಿ ಆ ನಂತರ ಅದರ ಆಧಾರದ ಮೇಲೆ ಮಕ್ಕಳನ್ನ ಸ್ಕೂಲ್ಗಳಿಗೆ ಅಡ್ಮಿಷನ್ ಮಾಡಿಸ್ಕೊಳ್ತಾ ಇದ್ದದನ್ನ ಕೂಡ ನಾವು ಗಮನಿಸ್ತೀವಿ. ಇಂತಹ ಸಂದರ್ಭದಲ್ಲಿ ಇನ್ನು ಮುಂದೆ ಈ ರೀತಿಯಾಗಿ ಮಾಡಿದ್ರೆ ಎಂಟ್ರೆನ್ಸ್ ಎಕ್ಸಾಮ್ ಆಗಿರ್ಬೋದು, ಸಂದರ್ಶನವನ್ನ ಮಾಡಿ ನೀವು ಮಕ್ಕಳನ್ನ ತೆಗೆದುಕೊಳ್ಳುವಂತಹ ಪ್ರಯತ್ನ ಮಾಡಿದ್ರೆ ಅದು ಕಾನೂನಿನ ನಿಯಮ ಉಲ್ಲಂಘನೆ ಆಗುತ್ತೆ. ಹಾಗಾಗಿ ನಿಯಮವನ್ನ ಉಲ್ಲಂಘನೆ ಮಾಡುವಂತಹದ್ದಾದ್ರೆ ಖಂಡಿತವಾಗ್ಲೂ ಶಿಕ್ಷೆ ಕೂಡ ಆಗುತ್ತೆ. ಅದು ಶಿಕ್ಷಣ ಹಕ್ಕು ಕಾಯ್ದೆಯ ನಿಯಮವನ್ನ ಉಲ್ಲಂಘನೆ ಮಾಡಿದಾಗ ಆಗುತ್ತೆ. ಹಾಗಾಗಿ ಈ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಅನ್ನ ಅಥವಾ ಸಂದರ್ಶನಗಳನ್ನ ಮಾಡಿ ನೀವು 50% ಬಾಲಕಿಯರನ್ನ ನಾವು ತೆಗೆದುಕೊಳ್ತೀವಿ ಅಂತ ಹೇಳಿದ್ರೆ ಆಗ ಈ ನಿಯಮದ ಉಲ್ಲಂಘನೆ ಆಗುತ್ತೆ, ಶಿಕ್ಷೆಯನ್ನ ಕೂಡ ವಿಧಿಸುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಇನ್ನು ಮುಂದೆ ಬಾಲಕಿಯರಿಗೆ ಒಂದು ದೊಡ್ಡ ಅವಕಾಶ, ಯಾಕಂದ್ರೆ ಅನೇಕ ಕಡೆಗಳಲ್ಲಿ ಬಾಲಕಿಯರಿಗೆ ಅವಕಾಶ ಸಿಗಲ್ಲ, ಅಥವಾ ಈ ಶಾಲೆಗಳಲ್ಲಿ ನನಗೆ ನನ್ನ ಮಕ್ಕಳಿಗೆ ಎಜುಕೇಶನ್ ಕೊಡಿಸಬೇಕಾಗಿತ್ತು ಅನ್ನುವಂತಹ ಒಂದು ಆಸೆ ಇರುತ್ತೆ ಪೇರೆಂಟ್ಸ್ಗೆ. ಇನ್ನು ಮುಂದೆ ನಿಮಗೆ ಯಾವ ಶಾಲೆಗಳು ಹತ್ತಿರ ಇದೆ ಅಥವಾ
ಯಾವ ಶಾಲೆಗಳಲ್ಲಿ ನೀವು ಮಕ್ಕಳನ್ನ ಸೇರಿಸಬೇಕು ಬಾಲಕಿಯರು ಅಂತ ಅಂದ್ಕೊಂಡಿದ್ರೆ ಅಂತಹ ಮಕ್ಕಳನ್ನ ಆ ಶಾಲೆಗಳಲ್ಲಿ ಸೇರಿಸೋದಕ್ಕೆ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬೋದು. ಇದನ್ನ ನೀವು ಮಾನಿಟರ್ ಮಾಡೋದಕ್ಕೂ ಕೂಡ ಈಗಾಗಲೇ ಆಯಾ ಭಾಗದ ಶಿಕ್ಷಣಾಧಿಕಾರಿಗಳಿಗೆ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ನೀವೇ ಅಲ್ಲಿ ಮಾನಿಟರ್ ಮಾಡಬೇಕು, ಅಲ್ಲಿ ಆಗ್ತಿದ್ಯಾ ಇಲ್ವಾ ಅನ್ನೋದನ್ನ ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಅನ್ನುವಂತಹ ಆದೇಶವನ್ನ ಹೊರಡಿಸಿದೆ. ಇದು ಮುಂದಿನ ದಿನಗಳಲ್ಲಿ ಈಗಾಗಲೇ ಕಡ್ಡಾಯ ಶಿಕ್ಷಣ ನೀತಿಯನ್ನ ಅನುಸರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಮಕ್ಕಳಿಗೆ ಇನ್ನಷ್ಟು, ಅದರಲ್ಲೂ ಕೂಡ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನ ಉತ್ತೇಜನ ಕೊಡುವಲ್ಲಿ, ಹೆಣ್ಣು ಮಕ್ಕಳು ಇನ್ನಷ್ಟು ಸಾಕ್ಷರನ ಆಗಿಸೋದ್ರಲ್ಲಿ ಒಂದು ದೊಡ್ಡ ಮಟ್ಟದ ಹೆಜ್ಜೆ ಅಂತಾನೆ ಹೇಳಬಹುದು. ಹೆಣ್ಮಕ್ಳು ಎಲ್ಲರೂ ಕೂಡ ಇನ್ನಷ್ಟು ಈ ರೀತಿಯಾಗಿ ಶಿಕ್ಷಣವನ್ನ ಪಡೆಯುವಂತ ಆಗ್ಲಿ, ಇದರಿಂದ ಉಪಯೋಗ ಪಡೆಯುವಂತಾಗ್ಲಿ ಅನ್ನೋದು ನಮ್ಮ ಆಶಯ. ಇದೇ ಹೊತ್ತಿನ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ಥ್ಯಾಂಕ್ ಯು.